ಇಲ್ಲಿ ಲಾಕಿಂಗ್ ಸಿಸ್ಟಮ್ ಎಲ್ಲ ಕೊಟ್ಟಿದ್ದಾರೆ. ಲಾಕಿಂಗ್ ಸಿಸ್ಟಮ್ ಎಲ್ಲ ಕೊಟ್ಟವ್ರೆ. ನೀವು ನೈಟ್ ಫುಲ್ಲು ಚಾರ್ಜ್ ಮಾಡ್ಕೋಬಹುದು. ಯಾವುದೇ ಕಾರಣಕ್ಕೂ ಚಾರ್ಜರ್ ಕಳ್ತನ ಆಗೋ ಥರ ಏನೂ ಇರಲ್ಲ. ಸರಿನಾ? ಇದು ಇದಕ್ಕೆ ಹಾಕಬೇಕು ಲೆಗ್ ಹಾಕ್ಬಿಟ್ಟು ಇಲ್ಲಿ ಗನ್ ಇದೆಯಲ್ಲ ಹಿಂಗೆ ಪ್ರೆಸ್ ಮಾಡಿಬಿಟ್ಟು ಹಿಂಗೆ ಬಿಡಬೇಕು. ಸರಿನಾ? ಸೊ ನೀವು ಆರಾಮಾಗಿ ಲಾಕ್ ಮಾಡ್ಕೊಂಡು ಹೋಗ್ಬೋದು. ನೈಟ್ ಫುಲ್ ಚಾರ್ಜ್ ಮಾಡಿದ್ರು ಯಾರು ಬಿಚ್ಕೊಂಡು ಹೋಗೋ ಥರ ಆಗಲ್ಲ. ನಮಸ್ತೆ ಸರ್, ನನ್ನ ಹೆಸರು ತಸ್ಮಿಯಾ ಅಂತ. ನಾನು ಎಸ್ಟೆಕ್ ಮೋಟರ್ಸಲ್ಲಿ ಕೆಲಸ ಮಾಡ್ತಿರೋದು. ಇವತ್ತು ಯಾವ ಗಾಡಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಮೇಡಮ್? ಸರ್, ಇದು ಬಜಾಜ್ ಗೋಗೋ ಅಂತ ಇವಿ ಕಾರ್ಗೋ ವೆಹಿಕಲ್ಲು. ಸೊ ಇದು ಬಂದು 12 kW C9012 ವೆಹಿಕಲ್ಲು. ಈಗ ಹೊಸದಾಗಿ ಬಂದಿರೋದು ಮೇಡಮ್ ಇದು? ಹಾಂ, ಇದು ಹೊಸದಾಗಿ ಬಂದಿರೋದು. ಸೊ ನಿಮಗೆ ಮೈಲೇಜ್ ಎಲ್ಲ ಚೆನ್ನಾಗಿ ಬರುತ್ತೆ. ಲೋಡ್ ಕೆಪಾಸಿಟಿನೂ 1 ಟನ್ ತನಕ ಹಾಕ್ಬೋದು ನೀವು. ಮೈಲೇಜ್ ಎಷ್ಟು ಬರುತ್ತೆ ಮೇಡಮ್ ಇದು? ಸರ್, ಇದು ಕಂಪ್ನಿಯಿಂದ 185 ಕಿಲೋಮೀಟರ್ ಕೊಟ್ಟವ್ರೆ. ಬಟ್ ವಿತ್ ಪೇ ಲೋಡ್ ನಿಮಗೆ 160 to 170 ಬರುತ್ತೆ. 170 ಬರುತ್ತೆ. ಏನೆಲ್ಲ ಫ್ಯೂಚರ್ಸ್ ಇದೆ ಮೇಡಮ್? ಡ್ಯಾಶ್ಬೋರ್ಡಿಂದ ಸ್ಟಾರ್ಟ್ ಮಾಡೋಣ. ಇದರಲ್ಲಿ 4 ಡ್ರೈವಿಂಗ್ಸ್ ಮೋಡ್ ಬರುತ್ತೆ ನಿಮಗೆ. ಸರಿನಾ? ಆನ್ ಮಾಡಿ ಮೇಡಮ್. ಇದರಲ್ಲಿ ನಿಮಗೆ ರೇಂಜ್ ಎಲ್ಲ ತೋರಿಸುತ್ತೆ, ಎಷ್ಟು % ಚಾರ್ಜ್ ಇದೆ, ಸೊ ಎಷ್ಟು ಕಿಲೋಮೀಟರ್ ತನಕ ಹೋಗುತ್ತೆ ಅಂತ. ಇಲ್ಲಿ ಮೆನ್ಯೂ ಬಟನ್ ಇರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ತೋರಿಸುತ್ತೆ ನಿಮಗೆ 45% ಚಾರ್ಜ್ ಇದೆ ಈಗ. ಸೊ ನಿಮಗೆ 78 ಕಿಲೋಮೀಟರ್ ತನಕ ಹೋಗ್ಬೋದು. ಸರಿನಾ? 45ಗೆ 78 ಕಿಲೋಮೀಟರ್ ತನಕ ಹೋಗ್ಬೋದು. ಹೌದು. ಇದಕ್ಕೆ 4 ಅವರ್ಸ್ ಚಾರ್ಜ್ ತಗೊಳುತ್ತೆ 0 ಇಂದ 100 ಆಗೋಕ್ಕೆ. ಇದರಲ್ಲಿ 4 ಮೋಡ್ಸ್ ಬರುತ್ತೆ. ಟಿ ಅಂದ್ರೆ ಡ್ರೈವ್ ಮೋಡ್. ಡ್ರೈವ್ ಮೋಡ್ ಅಲ್ಲಿ ನಿಮಗೆ 40 ಸ್ಪೀಡ್ ಇರುತ್ತೆ. ಎನ್ ಅಂದ್ರೆ ನ್ಯೂಟ್ರಲ್. ಸರಿನಾ? ಆರ್ ಅಂದ್ರೆ ರಿವರ್ಸು. ಎಮ್ ಅಂದ್ರೆ ಮ್ಯಾಕ್ಸಿಮಮ್ ಸ್ಪೀಡು. ಮ್ಯಾಕ್ಸಿಮಮ್ ಸ್ಪೀಡಲ್ಲಿ ನಿಮಗೆ 50 ಇದು ಬರುತ್ತೆ ಸ್ಪೀಡು. ಮತ್ತೆ ಇನ್ನೇನು ಕೊಟ್ಟಿದ್ದಾರೆ ಮೇಡಮ್ ಇದು? ಈ ಬಟನ್ಸ್ ಅಲ್ಲ, ಇದು ವೈಫರು, ಇಂಡಿಕೇಟರ್ಸ್, ಹೆಡ್ಲೈಟ್ಸು, ಇದಕ್ಕೆಲ್ಲ 3 LED ಲೈಟ್ಸ್ ಬರುತ್ತೆ ನಿಮಗೆ. ಹೆಡ್ಲೈಟ್ಸ್. ಇನ್ನು ಇದು ಮೊಬೈಲ್ ಚಾರ್ಜಿಂಗ್ ಪೋರ್ಟಾ? ಹೌದು. ಸಿಪಿನ USB-ನ? USB. ಇನ್ನು ಆ ಕಡೆ ಎಲ್ಲ ಲೈಟ್ಸಿಂಗ್ ಎಲ್ಲ ಇದು ಡ್ಯಾಶ್ಬೋರ್ಡು. ಇದು ಕಂಫರ್ಟಬಲ್ ಆಗಿದೆಲ್ಲ ಮೇಡಮ್? ಅಲ್ಲಿ ಕೂತ್ಕೊಳ್ಳೋಕೆಲ್ಲ ಸ್ಪೇಸ್ ಎಲ್ಲ ಚೆನ್ನಾಗಿರುತ್ತೆ. ಕಸ್ಟಮರ್ ಕಂಫರ್ಟಬಲ್ ಆಗಿ ಕೂತ್ಕೋಬೋದು. ಇದು ಕೀಸ್ ಎಲ್ಲ ಇಲ್ಲೇ ಬರುತ್ತೆ ಇದು? ಆಫ್ ಆನ್. ಇನ್ನು ಅದು ಸ್ಪೀಕರ್ ಜಾಗ ಕೊಟ್ಟಿರೋದಾ? ಹೌದು. ಆ ಕಡೆ ಸ್ಪೀಕರ್ ಅಲ್ಲ ಒಂದು, ಈ ಕಡೆ ಒಂದು. ಹೌದು, 2. ಇದು ಮೇಡಮ್? ಇದು ಡ್ಯಾಶ್ ಬೋರ್ಡು. ಏನಾದ್ರು ಡಾಕ್ಯುಮೆಂಟ್ಸ್ ಇಟ್ಕೊಳ್ಳೋಕೆ? ಡಾಕ್ಯುಮೆಂಟ್ಸ್ ಏನಾದರೂ ಅಥವಾ ಏನಾದರೂ ಇಟ್ಕೊಳ್ಳೋಕ್ಕೆ ಸ್ಪೇಸು ಡ್ಯಾಶ್ ಬೋರ್ಡ್ ಥರ ಕೊಟ್ಟವ್ರೆ. ಮತ್ತೆ ಡ್ರೈವರ್ ಸೀಟ್ ಕೆಳಗಡೆ ನಿಮಗೆ ಸ್ಟೆಪ್ನಿ ಬರುತ್ತೆ. ಸ್ಟೆಪ್ನಿ ಇಲ್ಲೇ ಅಮೌಂಟ್ ಇದೆ. ಇದು ಸೀಟ್ ಫೋಲ್ಡ್ ಮಾಡ್ಬೋದು? ಫೋಲ್ಡ್ ಮಾಡ್ಬೋದು. ಮತ್ತೆ ಚಾರ್ಜ್ ನಮ್ಮ ಕಡೆಯಿಂದ ಇದು RCD ಕೇಬಲ್ ಬರುತ್ತೆ. ತೆಗೀರಿ ಮೇಡಮ್, ತೋರಿಸಿ ಮೇಡಮ್. ಸೊ ಇದು RCD ಕೇಬಲ್ ಬರುತ್ತೆ. ನಮ್ಮ ಕಂಪ್ನಿ ಕಡೆಯಿಂದ ಒಂದು ಬೋಲ್ಟ್ ಚಾರ್ಜರ್ ಅಂತ ಮನೆಗೆ ಬಂದು ಒಂದು ಬಾಕ್ಸ್ ಫಿಟ್ ಮಾಡಿಕೊಡ್ತಾರೆ. ಸೊ ಇದಕ್ಕೆ ನೀವು ಈ ವಯರ್ ಮಾತ್ರ ನೀವು ಕ್ಯಾರಿ ಮಾಡಬೇಕು. ಎಷ್ಟು ಮೀಟರ್ ಇರುತ್ತೆ ಕೇಬಲ್? ಇದು 3 ಮೀಟರ್ ಇರುತ್ತೆ. 15 ಅಡಿ ಬರುತ್ತೆ. ಇದು ಸಾಕೆಟ್ ಬಂದ್ಬಿಟ್ಟು 15 amps ಅಲ್ಲ? 15 amps. ಇದು ಚಾರ್ಜಿಂಗ್ ಎಲ್ಲಿ ಮಾಡೋದು ಮೇಡಮ್? ಬನ್ನಿ ಸರ್, ತೋರಿಸ್ತೀನಿ. ಆ ಸೈಡಾ? ಇಲ್ಲಿ ಲಾಕಿಂಗ್ ಸಿಸ್ಟಮ್ ಎಲ್ಲ ಕೊಟ್ಟಿದ್ದಾರೆ. ಲಾಕಿಂಗ್ ಸಿಸ್ಟಮ್ ಎಲ್ಲ ಕೊಟ್ಟವ್ರೆ. ನೀವು ನೈಟ್ ಫುಲ್ಲು ಚಾರ್ಜ್ ಮಾಡ್ಕೋಬಹುದು. ಯಾವುದೇ ಕಾರಣಕ್ಕೂ ಚಾರ್ಜರ್ ಕಳ್ತನ ಆಗೋ ಥರ ಏನೂ ಇರಲ್ಲ. ಸರಿನಾ? ಇದು ಇದಕ್ಕೆ ಹಾಕಬೇಕು ಲೆಗ್ ಹಾಕ್ಬಿಟ್ಟು ಇಲ್ಲಿ ಗನ್ ಇದೆಯಲ್ಲ ಹಿಂಗೆ ಪ್ರೆಸ್ ಮಾಡಿಬಿಟ್ಟು ಹಿಂಗೆ ಬಿಡಬೇಕು. ಸರಿನಾ? ಸೊ ನೀವು ಆರಾಮಾಗಿ ಲಾಕ್ ಮಾಡ್ಕೊಂಡು ಹೋಗ್ಬೋದು. ನೈಟ್ ಫುಲ್ ಚಾರ್ಜ್ ಮಾಡಿದ್ರು ಯಾರು ಬಿಚ್ಕೊಂಡು ಹೋಗೋ ಥರ ಆಗಲ್ಲ. ಲಾಕ್ ಆಗಿರುತ್ತೆ. ಎಷ್ಟು ಅವರ್ ಚಾರ್ಜಿಂಗ್ ಟೈಮ್ ತಗೊಳುತ್ತೆ ಮೇಡಮ್ ಇದು? 0 to 80% ಆಗೋಕ್ಕೆ 3 hours ತಗೊಳುತ್ತೆ. ಇನ್ನು 0 to 100% ಆಗೋಕ್ಕೆ 4 hours ಆಗುತ್ತೆ. ಮೇಡಮ್, ನಮ್ಮ ಬ್ಯಾಟ್ರಿ ವಾರಂಟಿ ಎಷ್ಟು ವರ್ಷ ಇರುತ್ತೆ ಮೇಡಮ್ ಇದು? ಸರ್ 5 years or 1,20,000 ಕಿಲೋಮೀಟರ್ ವಾರಂಟಿ ಇರುತ್ತೆ. ಬ್ಯಾಟ್ರಿ, ಮೋಟಾರು, ಚಾರ್ಜರಿಗೆ ಸೇಮ್ 3 years? ಹೌದು, 5 years. 5 years ಕೊಡ್ತಾ ಇದ್ದೀರಾ? 1,20,000 ಕಿಲೋಮೀಟರ್ ಆರ್ 5 years. ಅಷ್ಟೊಳಗಡೆ ಏನೇ ಪ್ರಾಬ್ಲಮ್ ಆದ್ರೂ ಕಂಪ್ನಿ ಕಡೆಯಿಂದ ವಾರಂಟಿನಲ್ಲಿ ಬರುತ್ತೆ ನಿಮಗೆ. ಕಂಪ್ನಿಯಿಂದ ವಾರಂಟಿ ಬರುತ್ತೆ ಮೇಡಮ್. ಇನ್ನು ಇದು ಸ್ಪೇಸ್ ಎಲ್ಲ ಎಷ್ಟು ಬರುತ್ತೆ ಮೇಡಮ್? ಎಷ್ಟು ಸ್ಪೀಡ್ ಬರುತ್ತೆ? 6 feet ಬರುತ್ತೆ. ಬಿಡ್ತು. ಈ ಕಡೆ ಹಿಂಗೆ 5.9? 5.5 ಬರುತ್ತೆ. 5.5 ಬರುತ್ತೆ. ಇನ್ನು ಬ್ಯಾಟ್ರಿ ಎಲ್ಲಿ ಮೌಂಟ್ ಆಗಿದೆ ಮೇಡಮ್ ಇರೋದು? ಸರ್, ಇದು ಬ್ಯಾಟ್ರಿ ಎಲ್ಲಿ ಮೌಂಟ್ ಆಗಿರುತ್ತೆ? ಇಲ್ಲಾಗಿರುತ್ತೆ. ಇದು 12 kW ಬ್ಯಾಟ್ರಿ. ಇದು 12 kW ಬ್ಯಾಟ್ರಿಯಲ್ಲಿ ಇದು ಮೋಲ್ಡೆಡ್ ಇಲ್ಲಿ ಆಗಿಬಿಟ್ಟಿರುತ್ತೆ ಕಂಪ್ಲೀಟ್. ಮೋಲ್ಡೆಡ್ ಆಗಿರುತ್ತೆ. ಸೊ ಯಾವುದೇ ಕಾರಣಕ್ಕೂ ನಾವು ಬಿಚ್ಚಕ್ಕಾಗಲ್ಲ. ಸ್ಕ್ರೂ ಎಲ್ಲ ಇದು ಮಾಡಿಬಿಟ್ಟು ಬಿಚ್ಚಬೇಕದು. ಮೋಸ್ಟ್ಲಿ ಇದು ಮೋಟ್ರ್ ಇರಬೇಕು. ಮೋಟ್ರ್ ಇಲ್ಲ ಅಂದರೆ ಕಂಟ್ರೋಲ್ ಆಗಿರುತ್ತೆ.
ಇನ್ನು ಇದಕ್ಕೆ ಬ್ಯಾಟ್ರಿ ಚಿಕ್ಕ ಬ್ಯಾಟ್ರಿ ಕೊಟ್ಟಿದ್ದೀರಾ? ಹಾಂ, ಚಿಕ್ಕದೊಂದು ಎಕ್ಸೈಡ್ ಬ್ಯಾಟ್ರಿ ಇದೆ. ಇದು ಲೈಟ್ಸ್ಗೆಲ್ಲ ಏನಿಗೆಲ್ಲ ಯೂಸ್ ಆಗುತ್ತೆ ಅದು? ಅಂದರೆ ಈಗ ಚಿಕ್ಕದ ಬ್ಯಾಟ್ರಿ ಬರುತ್ತೆ. ಈಗ ನೀವು ವೈರಿಂಗ್ ಏನಾದರೂ ಮಾಡಿಸಿದ್ರೆ ಈಗ ಇದಕ್ಕೆ ಹೆಡ್ಲೈಟ್ಸಿಗೆಲ್ಲ ಇದಾಗುತ್ತಲ್ಲ. ಓಕೆ ಓಕೆ ಮೇಡಮ್. ಈಗ ಇದಕ್ಕೆ ಬಾಡಿ ಎಲ್ಲ ಯಾವ್ದು ಇದೇ ಥರ ಬರುತ್ತಾ, ಎಕ್ಸ್ಟ್ರಾ ಏನಾರು ಕಟ್ಟಿಸ್ಬೇಕು ಅಂದರೆ? ನೀವು ಎಕ್ಸ್ಟ್ರಾ ಕಂಟೈನರ್ ಆದರೂ ಮಾಡಿಸ್ಕೋಬೋದು, ಇದು ಟಾರ್ಪಲ್ ಬಾಡಿ ಆದರೂ ಮಾಡಿಸ್ಕೋಬೋದು. ಒಟ್ಟು ಕಂಪ್ನಿಯಿಂದ ಬರೋದು ಇಷ್ಟೇ? ಕಂಪ್ನಿಯಿಂದ ಇಷ್ಟು ಬರುತ್ತೆ. ನೀವು ಹೋಟೆಲ್ ಪರ್ಪಸ್ಸು ಅಥವಾ ಬೇಕ್ರಿ ಪರ್ಪಸ್ಸಿಗೆ ಆ ಥರ ಬಾಡಿ ಕಟ್ಸಿದ್ದಾರೆ. ಸೊ ನೀವು ಆ ಥರ ಆದರೂ ಮಾಡಿಸ್ಕೋಬೋದು. ಓಕೆ ಮೇಡಮ್. ಇದು ಲೋಡಿಂಗ್ ಕೆಪಾಸಿಟಿ ಎಷ್ಟಿರುತ್ತೆ ಈಗ? ನೀವು 900 kg to 1 ton ತನಕ ಹಾಕ್ಬೋದು. 900 1 ton ತನಕ ಆಗ್ಬೋದು. ಹೌದೌದು. ಆರ್ ಟಿ ಒ ಪಾಸಿಂಗ್ ಎಷ್ಟು ಕೊಟ್ಟಿದ್ದಾರೆ? ಆರ್ ಟಿ ಒ ಪಾಸಿಂಗ್ 650 ಕೊಟ್ಟಾರೆ. 650 ಆರ್ ಟಿ ಒ ಪಾಸಿಂಗು. ಬಟ್ ಕಸ್ಟಮರ್ 1 ton ತನಕ ಆಗ್ತಾ ಇದ್ದಾರೆ. ಆಗ್ಬೋದು. ಓಕೆ. ಇದು ಎಕ್ಸ್ಟ್ರಾ ಬಾಡಿ ಕಟ್ಸೋದು ನಿಮ್ಮ ಹತ್ರ ಮಾಡಿಸ್ಕೋಬೇಕಾ ಇಲ್ಲ ಬೇರೆ ಔಟ್ಸೈಡ್ ಎಲ್ಲ ಮಾಡ್ತಾರಾ? ನಮ್ಮ ಕಡೆನೇ ಮಾಡಿಸ್ಕೊಡ್ತಾರೆ. ನಿಮ್ಮ ಕಡೆನೇ ಮಾಡಿಸ್ಕೊಡ್ತಾರೆ? ಇಲ್ಲೇ ಶೋರೂಮಲ್ಲಿ ಬೇಕು ಯಾವ ಥರ ಬೇಕು ಅಂದ್ರೆ ಆ ಥರ ಮಾಡಿಫೈ ಮಾಡಿ ಮಾಡ್ಕೊಡ್ತಾರೆ. ಕಸ್ಟಮರ್ ಯಾವ ಥರ ಕಂಫರ್ಟಬಲ್ ಇರ್ತಾರೆ ವಿತ್ ಕಂಟೈನರ್ ಅಥವಾ ಟಾರ್ಪಲ್ ಬಾಡಿನ ಆ ಥರ ಮಾಡಿಸ್ಕೊಡ್ತೀವಿ. ನಿಮ್ಮಲ್ಲೇ ಶೋರೂಮ್ ಇದೆ? ನಿಮ್ಮಲ್ಲೇ ಇಲ್ಲೇ ಇಲ್ಲ? ಕಡೆನೇ. ನಿಮ್ಮ ಕಡೆನೇ ಇದೆ. ಓಕೆ ಮೇಡಮ್. ಇದು ಪ್ರೈಸ್ ಎಷ್ಟಾಗುತ್ತೆ ಇನ್ನು ಯಾವುದು ಈ ಗಾಡಿ? ಇದು ಆನ್ ರೋಡ್ ಬಂದು 4,69,000 ಇದೆ ಸರ್. 4,69,000. ಇದು ಸಬ್ಸಿಡಿ ಎಲ್ಲ ಲೆಸ್ ಆಗಿ. ಸಬ್ಸಿಡಿಗೆ ಕಳೆದು ಬಿಟ್ಟು ಬರ್ತದೆ? ಸಬ್ಸಿಡಿ ಸೇರಿಯಾ? ಸಬ್ಸಿಡಿ ಲೆಸ್ ಆಗಿ. ಲೆಸ್ ಆಗಿ. ಹಾಂ. ಓಕೆ. ಏನೆಲ್ಲ ಆಕ್ಸೆಸರೀಸ್ ಕೊಡ್ತೀರಾ ಮೇಡಮ್ ಈಗ? ಇದಕ್ಕೆ ಇದು ಚಾರ್ಜರ್ ವೈರ್ ಕೊಡ್ತೀವಿ. ಓಕೆ. ಸರಿ, ನಾವು ಟೂಲ್ ಕಿಟ್ ಕೊಡ್ತೀವಿ. ಟೂಲ್ ಕಿಟಲ್ಲಿ ಏನೆಲ್ಲ ಬರುತ್ತೆ? ಟೂಲ್ ಕಿಟಲ್ಲಿ ಸ್ಪ್ಯಾನರ್ ಬರುತ್ತೆ ಸರ್. ಓಕೆ. ಓ ಈ ಥರ ಸ್ಪಾನರ್ಸು. ಹಾಂ. ಓ ಇದೆಲ್ಲ ಬರುತ್ತೆ? ಹಾಂ, ಈ ಥರ ಸ್ಪ್ಯಾನರ್ ಬರುತ್ತೆ. ಸ್ಪಾನರು ಮತ್ತು ಟೂಲ್ ಕಿಟ್, ಒಂದು ಸ್ಟೆಪ್ನಿ ಬರುತ್ತೆ, ಒಂದು ಜಾಕ್ ಬರುತ್ತೆ. ಜಾಕ್ ಬರುತ್ತೆ. ಓಕೆ. ಇನ್ನು ಇನ್ಶೂರೆನ್ಸ್ ಎಲ್ಲ ಕವರ್ ಆಗುತ್ತೆ ಮೇಡಮ್ ಇದಕ್ಕೆ? ಹಾಂ. ಎಷ್ಟು ವರ್ಷ ಇನ್ಶೂರೆನ್ಸ್ ಕವರ್ ಆಗುತ್ತೆ? ಏನು ಇನ್ಶೂರೆನ್ಸ್ ನಿಮಗೆ 90% ಕವರ್ ಆಗುತ್ತೆ. ಅಲ್ಲ, ಈಗ ನೀವು ಗಾಡಿ ತೊಗೊಳೋದು ಇನ್ಶೂರೆನ್ಸ್ ಇನ್ಕ್ಲೂಡ್ ಆಗಿರುತ್ತಾ? ಯಾವುದಕ್ಕೆ? ಈಗ ನೀವು ಗಾಡಿ ತೊಗೊಳೋದು ಆನ್ ರೋಡಲ್ಲೇ. ಅದೇ ಎಷ್ಟು ವರ್ಷ ಇರುತ್ತೆ ಅಂತ? 1 year ಇನ್ಶೂರೆನ್ಸ್ ಇರುತ್ತೆ. 1 year ಇನ್ಶೂರೆನ್ಸ್ ಇರುತ್ತೆ. ಇನ್ನು ಓಕೆ. ಸರ್ವಿಸಲ್ಲಿ ಎಷ್ಟು ಫ್ರೀ ಇರುತ್ತೆ ಮೇಡಮ್ ಇದು? 7 ಸರ್ವಿಸ್ ಫ್ರೀ ಬರುತ್ತೆ. 7 ಸರ್ವಿಸು. ಏನೆಲ್ಲ ಮಾಡ್ತೀರಿ ಮೇಡಮ್ ಸರ್ವಿಸ್ ಅಂದರೆ? ಜನರಲ್ ಚೆಕಪ್ ಮಾಡ್ತಾರೆ. ಬ್ರೇಕ್ ಆಯಿಲ್ ಏನಾದರೂ ಚೇಂಜ್ ಮಾಡೋದಿದ್ರೆ ಬ್ರೇಕ್ ಆಯಿಲು ಮತ್ತು ಮೋಟ್ರ್ ಆಯಿಲು. ಮೋಟ್ರ್ ಆಯಿಲ್ ಅದು ಮಾತ್ರ ಬರುತ್ತೆ. 7 ಸರ್ವಿಸ್ ಫ್ರೀ ಇದೆ. ಎಷ್ಟು ಲಕ್ಷ ಕಿಲೋಮೀಟರ್ ತನಕ ಫ್ರೀ ಇರುತ್ತೆ ಏನಂದರೆ ಆ ಥರ ಇದೆಯಾ? 30,000 ಕಿಲೋಮೀಟರ್. 30,000 ಅಥವಾ 7 ಸರ್ವಿಸ್ ಫ್ರೀ ಇರುತ್ತೆ. ಹೌದು. ಬೈ ಚಾನ್ಸ್ ಏನಾದ್ರು ಮೈನರ್ ಏನಾದ್ರು ಫಾಲ್ಟ್ಸ್ ಹೋದರೆ ಅದು ಮಾತ್ರ ದುಡ್ಡು ಪೇ ಮಾಡಬೇಕಾಗತ್ತಾ? ಹೌದೌದು. ಓಕೆ. ಇನ್ನು ಸರ್ವಿಸ್ ಸೆಂಟರ್ ಎಲ್ಲೆಲ್ಲ ಇರುತ್ತೆ ಮೇಡಮ್ ಇದು? ನೈಂಡಲ್ಲಿ ಇದೆ, ಕೆಂಗೇರಿ ಇದೆ, ಮಡಿವಾಳ ಇದೆ, ಅಂಜನನಗರ, ಗುಬ್ಲಾಲ, ಮಾಗಡಿ ಇಷ್ಟು ಕಡೆ ಎಲ್ಲ ಇರುತ್ತೆ. ಹೌದು. ಓಕೆ. ಮೇಡಮ್ ಈಗ ಏನಾದ್ರು ಈಗ ಗಾಡಿ ತೊಗೊಳ್ತಿಂತ ಬಂದರೆ ಏನಾರು ಡಿಸ್ಕೌಂಟ್ಸ್ ಏನಾರು ಸಿಗುತ್ತಾ? ಹೌದು ಸರ್, ಬನ್ನಿ ಶೋರೂಮಿಗೆ ವಿಸಿಟ್ ಮಾಡಿ, ಒಳ್ಳೆ ಡಿಸ್ಕೌಂಟ್ ಮಾಡ್ಕೊಡ್ತೀವಿ. ಒಳ್ಳೆ ಡಿಸ್ಕೌಂಟ್ ಮಾಡ್ಕೊಡ್ತೀರಾ? ಶೋರೂಮ್ ಲೊಕೇಶನ್ ಬಂದು. ಓಕೆ. ಇನ್ನೊಂದು ಡಿಸ್ಕೌಂಟ್ ಮಾಡ್ಕೊಡ್ತೀನಿ. ಹಾಗೆ ಟೆಸ್ಟ್ ಡ್ರೈವ್ ಏನಾರು ಸಿಗುತ್ತಾ ಬಂದರೆ ಇಲ್ಲಿ? ಹಾಂ, ಸಿಗುತ್ತೆ, ಖಂಡಿತವಾಗ್ಲೂ ಸಿಗುತ್ತೆ ಟೆಸ್ಟ್ ಡ್ರೈವು. ಎಷ್ಟು ಗಂಟೆ ಟೈಮಿಂಗ್ಸ್ ಎಷ್ಟು ಗಂಟೆಗೆ ಇರುತ್ತೆ ಮೇಡಮ್? 9:30 to 6:30. 6:30. ಹಾಗೆ ಆಫೀಸ್ ಒಂದು ಅಡ್ರೆಸ್ ಶೇರ್ ಮಾಡಿ ಮೇಡಮ್. ಸರ್, ಇದು ಬ್ಲೂ ಹೊಂಡೈ ಶೋರೂಮ್ ಆಪೋಸಿಟು, ಮಾಗಡಿ ಮೇನ್ ರೋಡು, ಸುಗುನ್ಕಟ್ಟೆ. ಓಕೆ. ಇನ್ನು ಟೈಮಿಂಗ್ಸ್ ಅಂದರೆ ಬೆಳಗ್ಗೆ 9ರಿಂದ 5 ಗಂಟೆ ತನಕ? 6:30. 6:30 ತನಕ. ಓಕೆ. ಹಾಗೆ ಶೋರೂಮ್ ನಂಬರ್ ಅದು ಫೋನ್ ನಂಬರ್ ಇದ್ದರೆ ಶೇರ್ ಮಾಡಿಬಿಡಿ. ಹಾಂ, ಓಕೆ ಸರ್.